ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ UG ನೀಟ್ ಮಾಪಪ್ ರೌಂಡ್ಗೆ ಸಂಬಂಧಪಟ್ಟಂತೆ ಈಗ ತಾನೇ KE ಅವರು ಒಂದು ಫೈನಲ್ ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಸೀಟ್ ಮೆಟ್ರಿಕ್ಸ್ ನಿನ್ನೆ ಸಂಜೆ ಅಂದರೆ 13ನೇ ತಾರೀಕು ಸಂಜೆ 5:30 ತನಕ ಏನು ನಿಮಗೆ ಆಪ್ಷನ್ಸ್ ಅನ್ನು ಕೊಟ್ಟಿದ್ರು. ಸೊ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಾದಮೇಲೆ ಯಾರ್ಯಾರು ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಥವಾ ಕ್ಯಾನ್ಸಲ್ ಮಾಡಿರುವಂಥ ಸೀಟ್ಗಳನ್ನ ಈಗ ಆ್ಯಡ್ ಮಾಡಿರುವಂಥದ್ದು. ಸೊ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸೊ ಇಲ್ಲಿ ಅಡ್ಮಿಷನ್ಸ್ ಅಂತ ಹೋಗ್ಬಿಟ್ಟು UG ನೀಟ್ ಅನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಕೆಳಗಡೆ UG ನೀಟ್ 2023 ಮಾಪಪ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಕಾಣಿಸ್ತದೆ. ಸೊ ಈ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೋದು. ಜನರಲ್ ಮೆರಿಟ್ ಅಲ್ಲಿ ಅಂದ್ರೆ ಗೌರ್ಮೆಂಟ್ ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟ್ ಅಲ್ಲಿ 19 ಸೀಟ್ಗಳು ಉಳಿದಿರುವಂಥದ್ದು. ಸೊ ಎಲ್ಲಾ ಕ್ಯಾಟಗರಿ ಸೇರಿಸ್ಬಿಟ್ಟು ಟೋಟಲ್ 37 ಸೀಟ್ಗಳು ಈಗ ಉಳಿದಿರುವಂಥದ್ದು. ಸೊ ಇದು ಫೈನಲ್ ಸೀಟ್ ಮೆಟ್ರಿಕ್ಸ್, 37 ಸೀಟ್ಗಳು ಉಳಿದಿರುವಂಥದ್ದು. ನಿಮ್ಮ ಕ್ಯಾಟಗರಿಯನ್ನು ನೋಡಿಕೊಂಡು ನೀವು ಮಾಪಪ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಬೇಡ ಅನ್ನೋದು ಡಿಸೈಡ್ ಮಾಡ್ಕೊಳ್ಬಹುದು. ಸೊ ಇದರ ಒಂದು ಡೀಟೇಲ್ಡ್ ಅನಾಲಿಸಿಸ್ ಅನ್ನ ನಾನು ಸಂಜೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅಲ್ಲಿ ತನಕ ವೇಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಸ್ಪೆಷಲ್ ಕ್ಯಾಟಗರಿಯನ್ನು ಕೂಡ ನೋಡಬಹುದು. ಹೈದರಾಬಾದ್ ಕರ್ನಾಟಕ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಓನ್ಲಿ ಡಿಫೆನ್ಸ್ ಉಳಿದಿರುವಂಥದ್ದು. ಅಂದ್ರೆ ಮೀನಿಂಗ್ ಏನಂತಂದ್ರೆ ಎಲ್ಲಾ PH ಸೀಟ್ಗಳನ್ನ ಸೆಕೆಂಡ್ ರೌಂಡಿನಲ್ಲಿ ಇವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ 100% ಇದರಿಂದ ಗೊತ್ತಾಗ್ತಾ ಇದೆ. ಓಕೆ, ಸೊ ಇದರ ಜೊತೆಗೆ ಪ್ರೈವೇಟ್ ಕೋಟಾದಲ್ಲಿ 105 ಸೀಟ್ಗಳು ಉಳಿದಿರುವಂಥದ್ದು 10.9 ಲ್ಯಾಕ್ ಕ್ಯಾಟಗರಿ ಪ್ಲಸ್ 21 ಲ್ಯಾಕ್ ಕ್ಯಾಟಗರಿಯಲ್ಲಿ. ಸೊ GM PH ಕ್ಯಾಟಗರಿಯಲ್ಲಿ 24 ಸೀಟ್ಗಳು ಉಳಿದಿರುವಂಥದ್ದು. ಓಪನ್ ಕ್ಯಾಟಗರಿಯಲ್ಲಿ ಅಂದ್ರೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡುವಂಥ ಓಪನ್ ಕ್ಯಾಟಗರಿಯಲ್ಲಿ 336 ಸೀಟ್ಗಳು ಉಳಿದಿರುವಂಥದ್ದು. ಸೊ ಬಹಳ ಜನ ವಿದ್ಯಾರ್ಥಿಗಳು ಸರ್ 336 ಫಿಲ್ ಆಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ತಿಳ್ಕೊಳ್ಳಿ, ಇದನ್ನ ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ ಹೊರತು 10.9 ಲ್ಯಾಕ್ ಅಲ್ಲಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ. ಸೊ ಇದರ ಜೊತೆಗೆ NRI ಮತ್ತು ಅದರ್ ಟೋಟಲ್ 829 ಸೀಟ್ಗಳು ಉಳಿದಿರುವಂಥದ್ದು. ಇದು ಕೂಡ ಹೈ ಫೀಸ್ ಕ್ಯಾಟಗರಿಯಲ್ಲಿ ಬರೋದಕ್ಕೆ ಇದನ್ನು ಕೂಡ ನಿಮಗೆ ಸಿಗೋ ಹಾಗೆ ಮಾಡೋದಿಲ್ಲ. ಸೊ ಇದಿಷ್ಟು ಕ್ವಿಕ್ ವಿಡಿಯೋ. ಸೊ ಈವ್ನಿಂಗ್ ರಾತ್ರಿ ನಾನು ಇದರ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಅನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.